ಅಲ್ಲಿ ಅವನ್ ಹೆಂಗಿರ್ತಾನಂದ್ರ ಅವನ ಕೀರ್ತನೆ, ನಿರೂಪಣೆ, ಸರಿಯಾದ ಗುಪ್ತ ವಿಚಾರ ಮತ್ತು ಪ್ರಸಂಗಗಳಲ್ಲಿ ವರ್ತಿಸುವ ಲಕ್ಷಣವೆಲ್ಲವೂ ಇರಲಿಕ್ಕೆ ಬೇಕು. ಅವು ಕಡ್ಡಾಯವಾಗಿ ಮಹಾಂತನಂದ್ರ ಜ್ಞಾನಿ ಆದವನ್ಗೆ ಕೀರ್ತನೆ ಮಾಡೋದು, ನಿರೂಪಣೆ ಮಾಡೋದು, ಸರಿಯಾದ ಸಮಯದಲ್ಲಿ ಯಾರೊಳಗ ಗುಪ್ತ ವಿಚಾರ ಮಾಡ್ಬೇಕು ಅನ್ನೋದಿರ್ತದ, ಮತ್ತೆ ಯಾರ ಜೊತೆಗೆ ಹೆಂಗ್ ವರ್ತಿಸಬೇಕು ಅನ್ನೋವು ಎಲ್ಲವೂ ಕೂಡ ಆ ಮಹಾಂತನಿಗೆ ಇರ್ಲೇಬೇಕು. ಆತ ಬಹಳ ಚತುರನಾಗಿರ್ಬೇಕು. ಅವನ ಗ್ರಂಥ, ಕಾವ್ಯ, ಭಾವವಾಕ್ಯಗಳು ಮತ್ತು ಸಭೆಯಲ್ಲಿ ರಂಗು ತುಂಬುವುದಕ್ಕೆ ಬೇಕಾದ ಲಕ್ಷಣಗಳವೆಲ್ಲವೂ ಆ ಮಹಾಂತನಿಗೆ ಬೇಕಾಗ್ತದೆ. ಮತ್ತ ಮಹಾಂತನ ಯಾವಾಗ್ಲೂ ಏಕಾಂತವನ್ನು ಬಿಡದೆ ಸೇವಿಸುತ್ತಾ ಅಲ್ಲಿ ಮೊದಲಿಗೆ ಬಾಯ್ಪಾಠ ಮಾಡುವನು, ಇಲ್ಲವೇ ಗ್ರಂಥದೊಳಗಿನ ಅರ್ಥವನ್ನು ಹುಡುಕುವನು. ಆತ ಯಾವ್ದಾದ್ರು ಸಭೆ ಕೂಡ್ತ ಅಂದ್ರ ಆತ ಆ ಕೂಡೋದಕ್ಕಿಂತ ಮೊದಲೇ ಆತ ಯಾವಾಗ್ಲೂ ಏಕಾಂತದೊಳಗೆ ಉಳಿಬೇಕು. ಮತ್ ಏಕಾಂತದೊಳಗ ಉಳಿದು ಯಾವ ವಿಚಾರ ನಡೀತೈತಿ, ಯಾವ ಗ್ರಂಥದ ವಿಚಾರ ನಡೀತೈತಿ ಅಂತ ಅದನ್ನ ತಿಳಿಬೇಕಾಗ್ತದ. ಅದನ್ನ ಆ ಗ್ರಂಥದ ವಿಚಾರವನ್ನ ತಾನು ಮೊದಲು ತಿಳಿದು ಆಮೇಲೆ ಉಳಿದವ್ರಿಗೆಲ್ಲರಿಗೂ ತಿಳಿಸ್ಬೇಕಾಗ್ತದೆ. ಅವಂದು ಹೆಂಗ್ ಚಂದ ಅಂದ್ರ ಶರಣರ ನುಡಿಯೇ ಚಂದ, ಶರಣರ ನುಡಿ ಚಂದ, ನಡೆಯು ಚಂದ, ಅಕ್ಷರ ಚಂದ, ಓದು ಚಂದ, ಭಕ್ತಿ ಜ್ಞಾನ ವೈರಾಗ್ಯವೆಲ್ಲವೂ ಚಂದ. ಯಾರವು? ಮಹಾಂತರು, ಜ್ಞಾನಿಗಳು. ಅವು ಅಷ್ಟು ಶ್ರೇಷ್ಠವಾಗಿರ್ತಾವ ಶರಣರ ನುಡಿ. ಇಲ್ಲಿ ಅಂಗಕ್ಕೆ ಅಂದವಾವುದು, ಅಂಗಕ್ಕೆ ಅಂದವಾವುದು ಅಂದ್ರ ಶರಣರಿಗೆ ತನು ಸೇವೆ ಮಾಡುವುದೇ ತನುವಿನ ಅಂದ ಚಂದ. ಮನಕ್ಕ ಚಂದ ಯಾವುದಂದ್ರ ಯಾವಾಗ್ಲೂ ಪಾರಮಾರ್ಥ ವಿಚಾರಗಳನ್ನ ಮನ ಕೇಳ್ತಾ ಕೇಳ್ತಾ ಅದರೊಳಗೆ ಇರ್ತಕ್ಕಂಥದ್ದೇ ಚಂದ. ತನು ಮನ ಎರಡೂ ಕೂಡ ಗುರುವಿನ ನುಡಿ, ಗುರುವಿನ ಕಾರ್ಯ ಕರ್ಮ, ಒಟ್ಟಾರೆ ಎಡಬಿಡದೆ ಸತ್ಸಂಗದೊಳಗೆ ಯಾವ್ದಿರ್ತತೋ ಅದು ಚಂದ, ಅದು ಭೂಷಣ, ಅದು ಜ್ಞಾನ, ಅದೇ ಚಂದ ಅಂತ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಅದೇ ಎಲ್ಲದೂ ಆಗ್ತದ. ನಾವ್ ಅದನ್ ಬಿಟ್ಟು ಬೇರೆ ಏನಾರ ಚಂದ ಅಂದ ಅಂತ ಓದಿ ಬಂದ್ರ ಅವು ಯಾವ ಶಾಶ್ವತವಿರೋದಿಲ್ಲ. ಮಹಾಂತನಿಗೆ ಭಕ್ತಿ ಜ್ಞಾನ ವೈರಾಗ್ಯವೆಲ್ಲವೂ ಚಂದ. ಅವನು ವೈರಾಗ್ಯದಿದ್ದನೆ ಚಂದ. ಹಾವಿನ ಡಂಕು ಉತ್ತಕ್ಕೆ ಸಸಿನ, ಹಾವಿನ ಡಂಕು ಉತ್ತಕ್ಕೆ ಸಸಿನ ಅಂತ. ನಮ್ಮ ಶರಣರ ಡಂಕು ನಮ್ಮ ಕೂಡಲ ಸಂಗಮ ದೇವನಿಗೆ ಸಸಿನ ಅಂತ. ಇನ್ನೊಂದು ವಿಚಾರ ಇತ್ತು, ಅದು ನೋಡಿ, ಇದು ಬಹಳ ಹಳೆಯದು ವಚನ, ಸ್ವಲ್ಪ ಮರಿವಾಗಿತ್ತು. ಅಂದ್ರ ಹಾವು ಎಷ್ಟೇ ಸೊಟ್ಟ ಒಳ್ಳಬಳ್ಳ ಉಕ್ಕತ್ತಂದ್ರ ಅದು ಉತ್ತಕ್ಕೆ ಚಂದನೆ. ಅದು ಏನು ಉತ್ತಕ್ಕೇನು ಅಡ್ಡಿ ಆಗೋದಿಲ್ಲ. ಅಂದ್ರೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಅವ್ರ ಭಕ್ತಿ ಜ್ಞಾನ ವೈರಾಗ್ಯದಿಂದ ಅದಾರಂದ್ರ ಅದು ಚಂದನೆ. ಮತ್ತ ಈ ಶರಣರು ಅವ್ರು ಹೆಂಗ ಇದ್ರು ಕೂಡ ಅದು ಕೂಡಲ ಸಂಗಮನಾಥನಿಗೆ ಅದು ಚಂದನೆ. ಯಾಕಂದ್ರ ಇಲ್ಲಿ ನಿಜವಾದ ಚಂದ ಅಂದ್ರ ಆ ಪರಮ ಜ್ಞಾನವನ್ನು ತಿಳಿದು ಆ ಪರಮಾರ್ಥ ವಿಚಾರವನ್ನು ತಿಳಿದು ಆ ಸ್ವರೂಪದಲ್ಲಿ ಇರುವುದೇ ಚಂದ. ಅದನ್ ಬಿಟ್ಟು ಇನ್ನು ಉಳ್ದವ್ ಚಂದ ಚಂದ ಅಂದ್ರೆ ಯಾವ ಚಂದ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರ ಭಕ್ತಿ ಜ್ಞಾನ ವೈರಾಗ್ಯ ಇವೆಲ್ಲವೂ ಕೂಡ ಚಂದ. ಅವನು ಅದರಂತೆ ಮಾಡಿ ತೋರಿಸುತ್ತಾನೆ. ಆ ಮಹಾಂತನಿಗೆ ಪ್ರಯತ್ನ ಮಾಡುವುದೇ ಸೇರುತ್ತದೆ. ಆತ ಆ ಸ್ವರೂಪದೊಳಗಾತ ಅವನ್ನೆಲ್ಲವನ್ನ ಕಂಡು ತೋರಿಸ್ತಾನ, ತಿಳಿಸ್ತಾನ. ಆದ್ರಿಂದ ಅದೆಲ್ಲದು ಚಂದವಾಗಿ ಕಾಣ್ತದ. ಮಹಾತ್ಮನಿಗೆ ಪ್ರಯತ್ನ ಮಾಡದೆ ಅದೇ ಚಂದ. ಏನ್ ಪ್ರಯತ್ನ ಅಂದ್ರೆ ಯಾವಾಗ್ಲೂ ಆ ಬ್ರಹ್ಮ ಸ್ವರೂಪವನ್ನ ತಾನು ತಿಳಿದು ತಾನು ಆನಂದವಾಗಿರೋದು, ಮತ್ ಇತರರಿಗೂ ಕೂಡ ಅದನ್ನ ತಿಳಿಸೋದೇ ಕೂಡ ಆನಂದ ಇರ್ತದ. ಅವನು ಬ್ರಹ್ಮ ಚರ್ಚೆ ಮೊದಲಾದವು ನೆಡದಲ್ಲಿ ಹೋಗುವನು, ಮತ್ತು ಅಲ್ಲಿ ದಿಟ್ಟತನದಿಂದ ಪ್ರಕಟನಾಗುವನೇ ಹೊರತು ಅವನೇನು ಹಿಂದೆ ಕೂಡ್ರುವನಲ್ಲ ಅಂತ. ಮಹಾತ್ಮನವನು ಎಲ್ಲಿ ಬ್ರಹ್ಮ ಚರ್ಚೆ ನಡೀತಿತ್ತೋ, ಎಲ್ಲಿ ಬ್ರಹ್ಮಜ್ಞಾನದ ವಿಚಾರ ನಡೀತಿತ್ತೋ ಅಲ್ಲಿ ಆತ ಮುಂದೆನೆ ಕುಂತಿರ್ತಾನ, ಆತ ಹಿಂದೆ ಕುಂದ್ರೋದಿಲ್ಲ. ನಾವು
ಈ ಪ್ರಾಪಂಚಿಕ ಕಾರ್ಯಗಳಿಗೆ ಅವ್ರು ನಮ್ಮನ್ನ ಕರೆದಲ್ಲ, ಇವ್ರು ನಮ್ಮನ್ನ ಕರೆದಲ್ಲ, ನಮ್ಗೆ ಹೇಳಿಲ್ಲ, ನಾವ್ ಹೆಂಗ್ ಹೋಗ್ಬೇಕು ಅಂತ ಹೇಳ್ತವಿ. ಅದು ಸತ್ಯ, ಪ್ರಪಂಚದೊಳಗ ಅದಾಗ್ತದ. ಆದ್ರ ಪಾರಮಾರ್ಥದೊಳಗ ಬರೇ ನಮಗೆ ಆ ಬ್ರಹ್ಮ ಚರ್ಚೆಯ ಅಂದ್ರ ಪಾರಮಾರ್ಥದ ಬರ ವಿಚಾರ ನಡೀತೈತಿ ಅಂತ ಗೊತ್ತಾದ್ರ ಸಾಕು, ನಮ್ಮನ್ನ ಯಾರು ಕರೆಯೋದು ಬೇಕಾಗಿಲ್ಲ, ನಾವೇ ಅಲ್ಲಿ ಹೋಗ್ಬೇಕಾಗ್ತದ. ಇದು ಮಾಂತನ ಲಕ್ಷಣ, ಮುಮುಕ್ಷುಗಳ ಲಕ್ಷಣ. ಅಂದ್ರೆ ಅದಕ್ಕೆ ನಾವ್ ಯಾವ್ದೇ ನಿರೀಕ್ಷೆ ಮಾಡಬಾರದು ಅಂತ. ಯಾಕಂದ್ರೆ ಬೇರೆಯವ್ಕ್ ಯಾವ್ದಾರ ಪ್ರಪಂಚಕ್ಕೆ ನಿರೀಕ್ಷೆ ಮಾಡಿದ್ರೆ ನಡಿತೈತಿ. ಆದ್ರ ಪಾರಮಾರ್ಥ ಇದು ತನ್ನ ಉದ್ಧಾರಕ್ಕಾಗಿ ತನಗಾಗಿ ಮಾಡುವಂತ ಕಾರ್ಯವಾದ್ರದ್ರಿಂದ ಇದಕ್ಕ ಅವನು ಎಲ್ಲದರಲ್ಲೂ ದಿಟ್ಟತನದಿಂದ ಪ್ರಕಟನ ಆಗ್ತಾನ. ಮತ್ತ ಅವನು ಎಲ್ಲರ ಜೊತೆಗೆ ಮುಂದೆ ಕುಂದಿರ್ತಾನ ಹೊರತು ಹಿಂದೆ ಲಾಸ್ಟ್ಗೆ ತುದಿಗೆ ಕಡೆಗೆ ಕುಂದ್ರವನಲ್ಲ. ಅವನು ಇಕ್ಕಟ್ಟಿನಲ್ಲಿಯೂ ವರ್ತಿಸಬಲ್ಲನು. ಅವನು ಎಂತ ಸಮಯದಲ್ಲೂ ಕೂಡ, ಎಂತ ತುರ್ತು ಸಮಯದಲ್ಲೂ ಕೂಡ ಅವನು ಆ ಸಮಯಕ್ಕನುಸಾರವಾಗಿ ಆತಿರಬಲ್ಲ. ಕಾರ್ಯದಲ್ಲಿ ಕೂಡಿ ನಡೆಯಬಲ್ಲನು ಹಾಗೂ ಅಷ್ಟಾಗಿಯೂ ತನ್ನನ್ನು ಅಲಿಪ್ತವಾಗಿರಿಸಬಲ್ಲನು. ಅವನು ಎಂತ ಸಭೆಯಾಗಿರ್ಲಿ, ಯಾವುದೇ ಸನ್ನಿವೇಶ ಆಗಿರ್ಲಿ, ಅದು ಕೂಡ್ತನ ಮತ್ತು ಕೂಡಿ ಅಲಿಪ್ತನಾಗಿ ವಾಗಿರಿಸಬಲ್ಲನು. ಅಂದ್ರ ಅದ್ರೊಳಗಿದ್ದು ಕೂಡ ಅದಕ್ಕ ಅಂಟಿಗೆ ಒಳದಂಗೆ. ಕೆಸರಾಗ ಇದ್ರು ಕುಂಬಾರು ಹುಳ ಆ ಕೆಸರು ಅಂಟಿಸಿಗಳಿಲ್ದಂಗೆ ಹೆಂಗಿರ್ತದೋ ಹಂಗ ಮಹಾಂತನಾಗಿರ್ತಕ್ಕಂಥವನು, ಜ್ಞಾನಿಯಾಗಿರ್ತಕ್ಕಂಥವನು ಆ ಎಲ್ಲ ಸಭೆಯೊಳಗು ಕೂಡಿದ್ರು ಕೂಡ ಆ ಸಭೆಯನ್ನ ಅವನು ಅಂಟಿಸಿಕೊಳ್ಳದಂತೆ ಅವನಿರ್ತಾನ, ಅಲಿಪ್ತವಾಗಿರಿಸಬಲ್ಲನು. ಆಯಾ ಪ್ರಸಂಗದಲ್ಲಿ ಅವನ ಎಲ್ಲಾ ಕಡೆಗೆ ಇರುವನಾದರೂ ನೋಡಲಿಕ್ಕೆ ಹೋದರೆ ಎಲ್ಲಿಯೂ ಸಿಗುವುದಿಲ್ಲ. ಅವನು ಎಲ್ಲಾ ಪ್ರಸಂಗದೊಳಗು, ಎಲ್ಲಾ ಸನ್ನಿವೇಶದೊಳಗು, ಎಲ್ಲದರೊಳಗ ಅವನು ಇರ್ತಾನ. ಆದ್ರ ಅದ್ರಾಗ ಅವನ್ ಇರೋದಿಲ್ಲ. ಅಂದ್ರ ನೀನ್ ಮಾಡುವ ಮಾಟದೊಳಗ, ಕೂಡುವ ಕೂಟದೊಳಗ ತಾನಿಲ್ಲದಂತಿರಬೇಕು ಅಂತ. ಅಂದ್ರ ಏನ್ರಿ ತಾನಿಲ್ಲದಂತಿರ್ಬೇಕು, ಮತ್ ತಾನ್ ಇರ್ಬೇಕಂತರಿ, ತಾನಿಲ್ಲದೆ ಇರ್ಬೇಕಂತಿರಲ್ಲ. ಇದು ಹೆಂಗ ಅಂದ್ರ ಅರ್ಥಾತ್ ತಾನ್ ಎಲ್ಲದ್ರೊಳಗ ಇದ್ರೂ ಕೂಡ ಅಹಂಕಾರ ಸ್ವರೂಪದಿಂದ, ಜೀವ ಭಾವದಿಂದ ನಾನತ್ವವನ್ನು ಕೂಡಿ ಅದರ ಜ್ಞಾನಿ ಇರೋದಿಲ್ಲ. ಅವನ್ ಹೆಂಗಿರ್ತಾನಂದ್ರ ಸತ್ಯ ಸಹಜವಾಗಿರ್ತಾನ. ನಾನು ಬಂದೆ, ನಾನು ಓದೆ, ನಾನು ಕೇಳ್ದೆ, ನಾನು ತಿಳಿದೆ, ನಾನು ಅದನ್ ಮಾಡಿದೆ ಇದ್ ಮಾಡಿದೆ ಅಂತ ಈ ಜೀವತ್ವದ ನಾನು ಅನ್ನೋದನ್ನ ಇರಿಸಿಕೊಳ್ಳದೆ ಕೇವಲ ನಿರಾಕಾರದ ಸ್ವರೂಪದಾಗಿ ಅವನು ಎಲ್ಲದ್ರೊಳಗೆ ಇರ್ತಾನ. ಆದ್ರೆ ಇದ್ದು ಇಲ್ಲದಂಗಿರ್ತಾನ. ಎಲ್ಲಾ ಪ್ರಸಂಗದೊಳಗ ಇರ್ತಾನ, ಆದ್ರ ಪ್ರಸಂಗದೊಳಗ ಅವನು ಅಂಟಿಸಿಕೊಳ್ಳುವುದಿಲ್ಲ. ಬಯಲೊಳಗ ಇರ್ತಾನ, ಆದ್ರ ಆಕಾರಕ್ಕ ಯಾವ್ದಕ್ಕ ಸಿಕ್ಕೊಳ್ಳೋದಿಲ್ಲ. ಇವಾಗ ಗಾಳಿ ಇರ್ತೈತಿ, ಯಾವ್ದಾರ ಕಸ ಕಡ್ಡಿಯದ ಅಂಟಿಸ್ಕೊಂಡತೇನು ಇಲ್ಲ, ಅದು ಜೋರಾಗಿ ಬೀಸ್ಬೇಕಾರ ಅಂಟಿಸ್ಕೊಂಡತಿ ಅನ್ನಂಗ್ ಕಾಣ್ತತ. ಆದ್ರ ಅದ್ನ ಯಾವ್ದು ಅದು ಅಂಟಿಸ್ಕೊಂಡಿಲ್ಲ. ಹಂಗ ಜ್ಞಾನಿಯಾಗಿರ್ತಕ್ಕಂಥವನು ಕೂಡ ಎಲ್ಲದರಲ್ಲೂ, ಎಲ್ಲಾ ಸನ್ನಿವೇಶದಲ್ಲಿದ್ರು ಕೂಡ ಯಾವುದನ್ನು ಕೂಡ ಅಂಟಿಸಿಕೊಳ್ಳದಂತೆ ಇರ್ತಾನ. ಎಲ್ಲೆಡೆಯಲ್ಲಿಯೂ ಗುಪ್ತವಾಗಿರುವ ಅಂತರಾತ್ಮನಂತೆಯೇ ಅವನ ಸ್ಥಿತಿ ಇರುತ್ತದೆ. ಅವನ ಸ್ಥಿತಿ ಹೆಂಗಿರ್ತದಂದ್ರ, ಇಲ್ಲಿ ಅಂತರಾತ್ಮ ಅಂತ ಹೇಳ್ತೇವೆ. ಎಲ್ಲ ಜೀವರಾಶಿಗಳೊಳಗು 84 ಲಕ್ಷ ಜೀವರಾಶಿಗಳೊಳಗೂ ಕೂಡ ಹೆಂಗ ನಾವು ಆ ಆತ್ಮನ, ಪರಮಾತ್ಮನ ಅಂತರಾತ್ಮ ರೂಪದೊಳಗಿದ್ದು ಎಲ್ಲವನ್ನೂ ನಡೆಸ್ತಾನ ಮಾಡ್ತಾನ ಅಂತ ನಾವ್ ಹೇಳ್ತವಲ್ಲ, ಹಂಗ ಈ ಮಹಾಂತನು ಅಂದ್ರೆ ಜ್ಞಾನಿಯು ಎಲ್ಲದ್ರೊಳಗು, ಎಲ್ಲಾ ಸಭೆಯೊಳಗು, ಎಲ್ಲಾ ಸತ್ಕಾರ್ಯಗಳೊಳಗಿದ್ರು ಕೂಡ ಅದನ್ನ ಯಾವುದನ್ನು ಕೂಡ ಆತ ಅಂಟಿಸಿಕೊಳ್ಳದೆ ಆತ ಇರ್ತಾನ. ಅವನನ್ನು ನೋಡ ಹೋದರೆ ಎಲ್ಲಿಯೂ ಕಾಣುವುದಿಲ್ಲ, ಕಾಣಿಸದೆಯೇ ಇಲ್ಲ. ಜೀವರನ್ನು ನಡೆಸುತ್ತಿರುವನು. ಇಲ್ಲಿ ಅಂತರಾತ್ಮನು ಎಲ್ಲರನ್ನು ಹೊರತಾಗಿ ಎಲ್ಲರೊಳಗ ನಾವು ನೋಡಕ್ ಹೋಗ್ತೇವಂದ್ರ ಎಲ್ಲರೊಳಗ ಅದಾನ, ಎಲ್ಲ ಜೀವರನ್ನು ನಡೆಸ್ತಾನ, ನೋಡ್ತಾನೆ ಅಂದ್ರೆ ಕಾಣೋದಿಲ್ಲ. ಆದ್ರ ಜ್ಞಾನಿಯನ್ನನು ಎಲ್ಲಾ ಸತ್ಸಂಗಗಳಿಗೂ ಸತ್ಕಾರ್ಯಗಳಿಗೂ ಕೂಡ ಕಾರಣಭೂತನಾಗದಾನ. ಆತನ ಹಿಂಗ ಹೊರ ದೃಷ್ಟಿಯಿಂದ ನೋಡ್ತೇವೆ ಅಂದ್ರೆ ಕಾಣೋದಿಲ್ಲ. ಆತ ಹೊರ ದೃಷ್ಟಿಯಿಂದ ಸಾಕ್ಷಿಯಾಗಿರೋದು ಹೊರಗ್ ಕಾಣೋದಿಲ್ಲ. ಆದ್ರ ಅಂತರಂಗದೊಳಗಿದ್ದ ಆತನೇ ಇದನ್ನೆಲ್ಲದ ನಡೆಸ್ತಾನ ಅನ್ನೋ ರೀತಿಯೊಳಗ ಆತ ಇರ್ತಾನ. ಹೊರಗ್ ನೋಡಿದ್ರ ಆತ ಏನೂ ಕಾಣುವುದಿಲ್ಲ.
ಅದೇ ರೀತಿಯಾಗಿ ಮಹಾಂತನಾದರೂ ಅನೇಕ ಯುಕ್ತಿಯಿಂದ ಬಹಳ ಜನರನ್ನು ಜಾಣರನ್ನಾಗಿ ಮಾಡುವನು. ಆತನಾದ್ರೂ ಕೂಡ ಇಲ್ಲಿ ಏನ್ ಅಂತರಾತ್ಮ ಕೆಲಸ ಮಾಡ್ತತಿ ಅಂತ ಹೇಳ್ತವಲ್ಲ, ಹಂಗ ಜ್ಞಾನಿಯು ಕೂಡ ಬಹಳ ಜನರನ್ನ ಜ್ಞಾನಿಯನ್ನಾಗಿ ಮಾಡ್ತಾನ. ಎಷ್ಟೋ ಜನ ಅಜ್ಞಾನದೊಳಗಿರ್ತಕ್ಕಂಥವ್ರನ್ನ ಆ ಅಜ್ಞಾನದಿಂದ ಬಿಡಿಸಿ ಅವ್ರನ್ನ ಜ್ಞಾನ ಸ್ವರೂಪಕ್ಕೆ ತಂದು ಹಚ್ತಾನ. ಅವ್ರೊಳಗಿರ್ತಕ್ಕಂಥ ಅಜ್ಞಾನವನ್ನ ಕಳಿತಾನ ಆತ. ಈ ರೀತಿಯಾಗಿ ಮಾಂತನಾದರೂ ಅನೇಕ ಯುಕ್ತಿಯಿಂದ ತಿಳಿಸ್ತಿರ್ತಾನ. ಅವನ ಅನೇಕ ಯುಕ್ತಿಯಿಂದ ಹೆಂಗ್ ಹೇಳಿದ್ರೆ ಇವ್ರಿಗೆ ತಿಳಿತೈತಿ, ಹೆಂಗ್ ಹೇಳ್ಬೇಕ್ ಇದನ್ನ ಅನ್ನೋದೆಲ್ಲದು ಕೂಡ ಆತ ವಿಚಾರ ಮಾಡ್ತಾನ. ಇದಕ್ಕೊಂದು ಉದಾಹರಣೆ ಕೊಡ್ತದ್ರಿ, ಹೆಂಗ ಆತ ಅಂತ ಮುಮುಕ್ಷುಗಳಿಗೆ ತಿಳಿಸ್ತಾನ ಅಂದ್ರ, ಈ ಜೇನು ಹುಳ ಯಾವ್ಯಾವ ಹೂವಿನಿಂದ ರಸ ಹೀರ್ಕೊಂಬಂದತಂತ ಗೊತ್ತಿಲ್ಲ, ಆದ್ರ ಜೇನು ಮಾಡಿ ನಮಗ್ ಕೊಡ್ತತಿ ಸವಿರುಚಿ ಮಾಡಿ. ಹಂಗ ಆ ಜೇನುಳ ಯಾವ ಮಲ್ಲಿಗೆ ಹೂವಿಂದು, ಸುಗಂಧರಾಜಂದು, ಚಂಡಿ ಹೂವಿಂದು ಏನು ಹೂಗಳಿರ್ತಾವ ಎಲ್ಲ ಹೂವುಗಳನ್ನ ರಸ ಹೀರ್ಕೊಂಬರ್ತದ. ಆ ಜೇನ್ ಮಾಡಿ ನಮಗ್ ಕೊಡ್ತತಲ್ಲ ಸವಿರುಚಿ ಹಂಗ ಮಾಡಿ, ಮಹಾಂತನಾಗಿರ್ತಕ್ಕಂಥನು, ಗುರುವಾಗಿರ್ತಕ್ಕಂಥನು ಅನೇಕ ಗ್ರಂಥಗಳ ಅಭ್ಯಾಸವನ್ನ ಮಾಡಿ, ಅಥವಾ ಇನ್ನು ಯಾರಾದ್ರೂ ಮಹಾತ್ಮರು ಏನಾದ್ರೂ ಅಂತದ ವಿಶೇಷವಾದ ನುಡಿಗಳನ್ನ ಹೇಳಿದರು ಅಂದ್ರ ಆ ನುಡಿಗಳನ್ನ ಕೇಳ್ಕೊಂಡು ಅಥವಾ ಗ್ರಂಥಕ್ ಬರ್ಕೊಂಡು ಮತ್ತೆ ಆತ ಮುಮುಕ್ಷುಗಳಿಗೆ ಮತ್ತೆ ಆತ ತಿಳಿಸ್ತಿರ್ತಾನ. ಆತನ ಇಂಥ ಗುಪ್ತ ಪ್ರಯತ್ನ ಅನಂತ ಇರ್ತಾವು. ನಾವು ಮ್ಯಾಲ್ ನೋಟಕ್ಕಿದ್ ಹೇಳ್ತೇವೆ, ಅವ್ರು ಹಿಂಗ್ ಹೇಳಿದ್ರು ನೋಡು, ಹಂಗ್ ಹೇಳಿದ್ರು ನೋಡು ಅಂತ. ಆ ಹೇಳುವಿಕೆಯ ಹಿಂದಿನ ಶ್ರಮ ಆ ಗುರುವಿಂದಿರ್ತತಿ, ಅದು ಗುಪ್ತವಾಗಿರ್ತತಿ. ಆತ ಇದನ್ನ ಇಲ್ಲಿ ತಂದ್ ನೋಡ, ಅಲ್ಲಿ ತಂದ್ ನೋಡ ಅಂತ ಏನು ಹೇಳೋದಿಲ್ಲ. ಏನೋ ಅಕಸ್ಮಾತ್ ಸನ್ನಿವೇಶಕ್ಕೊಂದ್ಸರಿ ತಿಳಿಸ್ತಾರ. ಆದ್ರೂ ಕೂಡ ಇಂತ ಅನಂತ ವಿಚಾರಗಳನ್ನ ಅವ್ರು ಮಹಾಂತರ ನಮಗ್ ತಿಳಿಸ್ತಾರಂದ್ರ, ಅವರು ಅನಂತ ಗ್ರಂಥಗಳಿಂದ, ಅನಂತ ಮಹಾತ್ಮರ ನುಡಿಗಳಿಂದ ಕೇಳಿರ್ತಕ್ಕಂಥ ನುಡಿಗಳನ್ನ ಸಂಗ್ರಹಣೆ ಮಾಡ್ಕೊಂಡು ಇದನ್ನ ಹೇಳಿದ್ರೆ ಇವ್ರಿಗೆ ತಿಳಿತೈತಿ, ಇದನ್ನ ಹೇಳಿದ್ರೆ ಇವ್ರಿಗೆ ಚೆನ್ನಾಗ್ ಆಗ್ತದೆ ಅನ್ನೋ ಭಾವದೊಳಗ ಆತ ತಿಳಿಸ್ತಿರ್ತಾನ. ಅವರಿಗೆ ಎಷ್ಟೋ ಸ್ಥೂಲ ಸೂಕ್ಷ್ಮ ವಿದ್ಯೆಗಳನ್ನು ವಿವರಿಸಿ ತಿಳಿಸುವನು ಆತ. ಆ ಮುಮುಕ್ಷುಗಳಾಗಿರ್ತಕ್ಕಂಥವ್ರಿಗೆ ಎಷ್ಟೋ ಸ್ಥೂಲ ಸೂಕ್ಷ್ಮ ವಿಚಾರಗಳನ್ನ ತಿಳಿಸಿ ಹೇಳ್ತಾರ. ನೋಡಪ್ಪ, ಇದು ಸ್ಥೂಲ ಶರೀರ ಅಂದ್ರ ಹಿಂಗೈತಿ, ಸೂಕ್ಷ್ಮ ಶರೀರ ಅಂದ್ರ ಹಿಂಗೈತಿ, ನೀವ್ ಇದ್ರೊಳಗ ಇದು ಸತ್ಯ ಐತಿ, ಇದು ಮಿಥ್ಯ ಐತಿ, ಇದಕ್ಕ ಆಧಾರವಾಗಿದ್ದು ಐತಿ, ಇದಕ್ಕ ಆಧಾರವಾಗಿದ್ದು ಐತಿ, ಇವೆಲ್ಲವಕ್ಕ ಆಧಾರವಾಗಿ ಆ ಪರಮಾತ್ಮ ಸ್ವರೂಪ ಐತಿ, ಆ ಪರಮಾತ್ಮ ಸ್ವರೂಪನ ನೀನದಿಯಪ್ಪ ಅಂತೇಳಿ ಈ ರೀತಿಯಾಗಿ ವಿಚಾರಗಳನ್ನು ತಿಳಿಸ್ತಾ 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 ಅವರೆಲ್ಲರನ್ನು ಕೂಡ ಪರಮಾತ್ಮ ಸ್ವರೂಪರನ್ನಾಗಿ ಮಾಡುವಂತ ಶಕ್ತಿ ಆ ಮಹಾಂತನಿಗಿರ್ತತಿ. ಜನರು ತಾವೇ ಜಾಣರಾದರೆಂದರೆ ಮುಂದೆ ಸಹಜವಾಗಿಯೇ ಸ್ವತಂತ್ರ ವಿಚಾರ ಶಕ್ತಿಯನ್ನ ಪಡೆಯುವರು. ಅವ್ರಿಗೆ ಸ್ವಲ್ಪ ಈ ಸ್ಥೂಲ ಸೂಕ್ಷ್ಮದ ವಿಚಾರಗಳನ್ನ ತಿಳಿಸಿಬಿಟ್ರ, ಇವು ಇಂತಿಂತವ್ ಹಿಂಗಾಗೈತಿ, ಇದು ಹಿಂಗೈತಿ ಅಂತ ಇದನ್ನೆಲ್ಲದೊಂದಿಟ್ಟು ಕಾರಣಗಳನ್ನ ಸ್ವಲ್ಪ ತಿಳಿಸ್ಬಿಟ್ರ ಅವ್ರು ತಮ್ಮೊಳಗ ವಿಚಾರ ಮಾಡ್ತಾರ. ಹೌದಲ್ಲ ಹೌದಲ್ಲ ಇದು ಹಿಂಗೈತಲ್ಲ ಅಂತೇಳಿ ಅವ್ರೊಳಗ ವಿಚಾರ ಮಾಡ್ತಾರ. ಹಂಗ ವಿಚಾರ ಮಾಡುವಂತ ಚೈತನ್ಯವನ್ನ ಆ ಗುರುನಾಥನ ಅವ್ರಿಗೆಲ್ಲರಿಗೂ ಕೂಡ ತುಂಬತನ. ಅವ್ರ ಆ ವಿಚಾರ ತಿಳಿದ್ರಂದ್ರ ಅವ್ರ ತಂತಾನೆ ತನ್ನೊಳಗ್ ವಿಚಾರ ಮಾಡ್ತಾರ. ಹೊರಗಿನ ವಿಚಾರವನ್ನ ಕೇಳಿ ಅದನ್ನ ಅಂತರಂಗದೊಳಗೆ ವಿಚಾರಿಸಿ ಸತ್ಯ ಅಸತ್ಯವನ್ನ ಪರೀಕ್ಷಿಸಿ ಅಸತ್ಯವನ್ನು ಬಿಟ್ಟು ಆ ಸತ್ಯದ ದಾರಿಯನ್ನ ಹಿಡಿತಾರ. ಈಗೋ ಅರಿತ ಸ್ಥಿತಿಯು ಮಹತಿ ಹೀಗಿದೆ. ಸಾರಾಂಶದಲ್ಲಿ ಮಹಾಂತನು ನೀತಿ ನ್ಯಾಯವನ್ನು ಕಾಯಬಲ್ಲನು. ನಿಜವಾಗ ಮಹಾಂತನ ಪರಿಸ್ಥಿತಿ ಹಿಂಗಿದೆ. ಅನೇಕ ಜನ ಮಹಾತ್ಮರು ಇವನ್ನ ತಿಳಿಸ್ತಾರ. ಅನೇಕ ವಿಚಾರಗಳು ಎಲ್ಲಾರ ಸಿಕ್ತಂದ್ರ ಅದನ್ನ ಹಂಗ ಆರಿಸಿ ಎತ್ತಿಟ್ಕೊಂಡಿರ್ತಾರ. ಎಲ್ಲಾದ್ರೂ ಒಂದು ಮಹಾಸಭೆಯೊಳಗ ಅಥವಾ ಒಂದು ಪ್ರವಚನದೊಳಗ ಹೋದ್ರಂದ್ರ ಆ ನುಡಿನ ಎತ್ತಿಟ್ಕೊಂಡಿರ್ತಾರ. ಯಾವ್ದಾರ ಒಂದು ಪತ್ರಿಕೆ ಒಳಗ, ದಿನಪತ್ರಿಕೆ ಒಳಗ ಎಲ್ಲಾರ ಬಂತಂದ್ರ ಅದನ್ನ ಎತ್ತಿಟ್ಕೊಂಡಿರ್ತಾರ. ಅವ್ರದ್ದು ನಿಜವಾದ ಸ್ಥಿತಿ ಈ ರೀತಿ ಇದೆ. ಈ ರೀತಿಯಾಗಿ ಅವ್ರೆಲ್ಲರನ್ನು ಕೂಡ ಮುಂದುವರಿಸ್ತಾರ. ಅವ್ರು ಈ ರೀತಿಯಾಗಿ
ಎಲ್ಲದ ವಿಚಾರವನ್ನ ತಿಳಿಸ್ತಾರ. ನೀತಿ ನ್ಯಾಯವನ್ನು ಕಾಯಬಲ್ಲನು ಆತ ಮಹಾಂತನಾಗಿರ್ತಕ್ಕಂಥವನು. ತಾನು ನೀತಿ ತಪ್ಪೋದಿಲ್ಲ, ಆ ನ್ಯಾಯವನ್ನು ಬಿಡೋದಿಲ್ಲ. ಯಾವಾಗ್ಲೂ ನೀತಿ ನ್ಯಾಯದ ದಾರಿಯಲ್ಲಿ ಆತಿರ್ತಾನ. ತಾನು ಅನ್ಯಾಯ ಮಾಡನು, ಈ ಎರಡನೆಯವರಿಂದಲೂ ಅನ್ಯಾಯ ಮಾಡಿಸನು. ಆತನು ಕೂಡ ಆ ಮುಮುಕ್ಷುಗಳಿಗೆ ಆ ತಿಳುವಳಿಕೆ ತಿಳಿಸ್ತಾನ. ಅವ್ರಿಗೆ ಅನ್ಯಾಯ ಮಾಡೋದಿಲ್ಲ. ಸಾಧ್ಯವಾದ್ರ ಸತ್ಯ ವಸ್ತುವನ್ನ ತಿಳಿಸ್ತಾನ. ಅಸತ್ಯ ವಸ್ತುವನ್ನ ಆತ ಎಂದಿಗೂ ಆತ ತಿಳಿಸೋದಿಲ್ಲ. ಮತ್ತೆ ಬೇರೆಯವರು ಕೂಡ ಆತನ ಕಣ್ಣಿದ್ರಿಗೆ ಅಸತ್ಯವನ್ನ ಯಾರಾದ್ರೂ ಹೇಳ್ತಾರಂದ್ರ ಆತ ಹೇಳಕ್ ಬಿಡೋದಿಲ್ಲ. ನೀನ್ ಹೇಳೋದು ತಪ್ಪಾಗ್ತದೆ, ಅದು ಜ್ಞಾನಕ್ಕ ವಿರುದ್ಧ ಆಗ್ತದೆ, ಅದು ಅಜ್ಞಾನ ಆಗ್ತದೆ, ಆ ರೀತಿ ತಿಳಿಸ್ಬೇಡ. ಅದನ್ನ ಹೇಳ್ಬೇಕಾರ ಅವ್ರಿಗೆ ತಿಳಿಯಂಗ ನೀನ್ ಹೇಳು, ಅವ್ರಿಗೆ ತಿಳಿಯಂಗ ನೀನು ತಿಳಿಸು. ನೀನ್ ಅವ್ರಿಗೆ ತಿಳಿಯಲ್ಲ, ನೀನ್ ಒಬ್ಬನೇ ಏನೋ ಹೇಳಿಕೆಂತ ಹೋದೆ ಅಂದ್ರ ಅದ್ ಹೆಂಗಕತ್ತಪ್ಪ? ಅದ ಹಂಗ ಆಗೋದಿಲ್ಲ. ಕೇಳುಗರ ಮನಸ್ಥಿತಿಯನ್ನ ಅರಿತು ನೀನ್ ಹೇಳ್ಬೇಕು. ಅವ್ರಿಗೆ ತಿಳಿತೈತೋ ಇಲ್ಲ ಅನ್ನೋದು ನೀನು ತಿಳ್ಕೊಂಡು ಅದನ್ನ ತಿಳಿಸ್ಬೇಕು. ಮತ್ತ ನೀನ್ ಏನಾರ ತಪ್ಪ ಮಾಹಿತಿ ಕೊಡ್ತೀಯ ಅಂದ್ರ ಆ ಮಹಾಂತನ ಅದಕ್ಕೆ ಒಪ್ಪೋದಿಲ್ಲ. ನೀನ್ ಯಾಕೆ ಸುಳ್ಳು ಹೇಳ್ತಿ? ಸಾಧ್ಯವಾದ್ರ ಸತ್ಯವನ್ನ ಹೇಳು, ಸಾಧ್ಯವಾದ್ರ ಜ್ಞಾನದ ವಿಚಾರವನ್ನ ತಿಳಿಸು. ಆ ಜ್ಞಾನದ ವಿಚಾರವನ್ನ ತಿಳಿಸೋದ್ ಬಿಟ್ಟು ಈ ರೀತಿ ಅಜ್ಞಾನದ ವಿಚಾರಗಳನ್ನ ತಿಳಿಸಿ ಅವ್ರನ್ನ ತಪ್ಪು ದಾರಿಗೆ ಎಳಿಬೇಡ ಅಂತೇಳಿ ಆತ ಜ್ಞಾನಿಯಾಗಿರ್ತಕ್ಕಂಥವನು ತಿಳಿಸ್ತಾನ. ಕಠಿಣ ಪ್ರಸಂಗದಲ್ಲಿ ಯುಕ್ತಿ ಮಾಡಬಲ್ಲನು. ಅವನು ಎಂತ ಕಠಿಣ ಪರಿಸ್ಥಿತಿನೇ ಇರಲಿ ಆತ ಬಗೆಹರಿಸ್ತಾನ. ಆತ ಎಂತ ದುಃಖದ್ದೇ ಬರ್ಲಿ ಅಥವಾ ಸಂತೋಷದ್ದೇ ಬರ್ಲಿ, ತನ್ನತ ತಿಳಿದೊಡವ ಯೋಗಿ, ತನ್ನತ ತಿಳಿಯದವ ಜನ್ಮ ಜನ್ಮ ರೋಗಿ ಅಂತ. ಯಾವಾಗಂದ್ರ ಜನರು ನೀನು ಶ್ರೇಷ್ಠನೆಂದು ಪೂಜಿಸುವ ಕಾಲದಲ್ಲೂ, ಮತ್ತೆ ನೀನು ಕನಿಷ್ಠನೆಂದು ನಿಂದಿಸುವ ಕಾಲದಲ್ಲೂ, ಅತಿ ಸುಖಭೋಗ ದೊರಕಿದ ಕಾಲದಲ್ಲೂ, ಅತಿ ಬಡತನ ಬಂದ ಕಾಲದಲ್ಲೂ, ಎಲ್ಲಾ ಕಾಲದಲ್ಲೂ, ಎಲ್ಲಾ ಸಮಯದಲ್ಲೂ, ಎಲ್ಲಾ ಸ್ಥಿತಿಗಳಲ್ಲಿಯೂ ಕೂಡ ಆತ ಸಮತ್ವವನ್ನ ಕಾದುಕೊಳ್ಳಬಲ್ಲನು. ಇದಕ್ಕ ಭಗವದ್ಗೀತೆಯೊಳಗ ಸ್ಥಿತ ಪ್ರಜ್ಞಾ ಅಂತಾರ. ಯಾವುದೇ ಸಮಯದಲ್ಲೂ, ಯಾವುದೇ ಸನ್ನಿವೇಶದಲ್ಲೂ ಯಾವಕ್ಕೂ ಕೂಡ ಬಲಿಯಾಗದೆ, ಮೋಹಕ್ಕೆ ಒಳಪಡದೆ, ಕೇವಲ ಆ ಅರಿವು ಸ್ವರೂಪದಲ್ಲಿ, ಜ್ಞಾನ ಸ್ವರೂಪದಲ್ಲಿ ಉಳಿಯುವಂತವನು ಆತನೇ ಮಹಾಂತನು. ಧಾರಣ ಶಕ್ತಿಯುಳ್ಳ ಇಂಥ ಪುರುಷನೇ ಬಹಳ ಜನರಿಗೆ ಆಧಾರವಿರುತ್ತಾನೆ. ಈ ರೀತಿಯಾಗಿ ಎಲ್ಲಾ ಸಮಯ, ಎಲ್ಲಾ ಸನ್ನಿವೇಶ, ಎಲ್ಲಾ ಸ್ಥಿತಿಗತಿಗಳನ್ನ ಅರಿತು ನಡೆಸುವಂತ ಜ್ಞಾನಿ ಇರ್ತಾನಲ್ಲ, ಇವನು ಅನೇಕ ಜನಕ್ಕೆ ಆಧಾರವಾಗಿರ್ತಾನ. ಅನೇಕ ಜನರು ಒಬ್ಬ ಹಿಂಗ್ ಮಹಾತ್ಮರದಾರಪ್ಪ, ಅವ್ರ ಮಾತ್ ಕೇಳ್ಬೇಕಪ್ಪ, ನಮ್ಮ ಏನಾದ್ರೂ ಸಂಶಯಗಳು ಸನ್ನಿವೇಶಗಳು ಏನಾರ ಅದಾವ ಅಂದ್ರ ಅವ್ರನ್ನ ಕೇಳಿದ್ರ ನಮಗೆ ಬಗೆಹರಿತದಪ್ಪ, ಅವರೇ ನಮಗೆ ಆಧಾರ ಸ್ವರೂಪದಾರ, ಅವರೇ ನಮಗೆ ದಾರಿ ದೀಪದಾರ ಅಂತೇಳಿ ಅನೇಕ ಜನ ಅವ್ರನ್ನ ನಂಬಿಕೆ ಅಂದಿರ್ತಾರ. ಇಂಥ ಧಾರಣ ಶಕ್ತಿಯುಳ್ಳ ಪುರುಷನೇ ಬಹಳ ಜನರಿಗೆ ಆಧಾರವಿರುತ್ತಾನೆ. ರಾಮದಾಸರು ಹೇಳುವುದೇನೆಂದರೆ, ರಾಮನ ಅಂದ್ರ ಅರ್ಥಾತ್ ಅಂತರಾತ್ಮನ ಗುಣವನ್ನ ತಕ್ಕೊಳ್ಳತಕ್ಕದ್ದು. ಅಂದ್ರ ಇಲ್ಲಿ ರಾಮದಾಸರು ಇದೆ ಅಂತ ಹೇಳ್ತಾರ. ಮಹಾಂತನ ಲಕ್ಷಣಗಳಂದ್ರ ಹಿಂಗೆ ಇರ್ತಾವ ಅಂತ ಹೇಳ್ತಾರ. ಮತ್ತೆ ನಿಜವಾಗ್ಲೂ ಕೂಡ ರಾಮನಂದ್ರ ಆತ್ಮರಾಮ. ನಾವು ರಾಮ ಅಂದ ತಕ್ಷಣ ಭಗವದ್ಗೀತೆಯ ದಶರಥ ರಾಮಗ ಹೋಗ್ತವೆ. ಅದು ವರ ದೃಷ್ಟಿಯಿಂದ ಅದು ರಾಮ ಅನ್ನೋದಾಗ್ತದ. ಆದ್ರ ಜ್ಞಾನ ದೃಷ್ಟಿಯಿಂದ ರಾಮ ಅಂತಂದ್ರ ಯಾರಂತ ತಿಳಿಬೇಕಾಗತ್ತಂದ್ರ, ಯಾರು ರಮಾದಿಗಳನ್ನ ದೂರ ಮಾಡಿರ್ತಕ್ಕಂಥ. ರಮಾದಿಗಳಂದ್ರ ಹುಟ್ಟು, ಸಾವು, ಬಾಳು, ಬದುಕು, ದೇಹ, ಪ್ರಪಂಚ, ನಾನು, ನಂದು ಎಂಬ ಎಲ್ಲ ಏನು ಜಗತ್ತಿನೊಳಗ ಅದಾವಲ್ಲ ಅಹಂಕಾರ ಮಮಕಾರಗಳು, ಅಂದ್ರ ನಿಶ್ಚಲ ನಿರ್ಮಲ ಆತ್ಮನನ್ನು ಹೊರತುಪಡಿಸಿ ನಾನು ಬೇರೆ ಅವನಿದ್ದೇನೆ ಇವನಿದ್ದೇನೆ ಅನ್ನೋದವಲ್ಲ, ಇವೆಲ್ಲವೂ ಅಜ್ಞಾನದ ಅಹಂಕಾರದ ಮಾತುಗಳು. ಇವುಗಳೆಲ್ಲವನ್ನು ದೂರೀಕರಿಸಿ ಯಾರು ಕೇವಲ ಪರಬ್ರಹ್ಮ ಸ್ವರೂಪ ತಾನ ಅಂತಿರ್ತಾರಲ್ಲ ಅವರಿಗೆ ರಾಮ ಅಂದ್ರ ಆತನೇ ರಾಮ. ರಮಾದಿಗಳನ್ನ ದೂರ ಮಾಡಿ ದೇಹ ಮನೋಬುದ್ಧಿ ಚಿತ್ತ ಅಂತ
ಅಂತಃಕರಣ ಇವನ್ನೆಲ್ಲವನ್ನು ಕೂಡ ನೇತಿಗಳೆದು ಕೇವಲ ಬ್ರಹ್ಮ ಸ್ವರೂಪ ಯಾವ್ದೈತಂದ್ರೆ ಆತ್ಮ. ಅದಕ್ಕೆ ಆತ್ಮರಾಮ ಅಂತಾರ. ಆ ಆತ್ಮರಾಮದ ಗುಣವನ್ನ ತಕ್ಕೊಳ್ಳತಕ್ಕದ್ದು. ನಮಗೆ ಯಾವ್ದು ಗುಣ ಬೇಕಂದ್ರ ಆತ್ಮದ ಗುಣ ಬೇಕಾಗ್ತದ, ಅರಿವಿನ ಗುಣ ಬೇಕಾಗ್ತದ, ಜ್ಞಾನದ ಗುಣ ಬೇಕಾಗ್ತದ. ಅದರಿಂದನೇ ತಾನು ಪರಬ್ರಹ್ಮ ಸ್ವರೂಪ ಆಗಕ್ ಸಾಧ್ಯ ಆಗ್ತದ. ನಾವ್ ಅದನ್ ಬಿಟ್ಟು ಬೇರೆ ಏನೆಲ್ಲ ಕೇಳ್ತಾನೆ ಮಾಡ್ತೇವಿ ಅಂತ ಹೊರಗ್ ನೋಡ್ತೇವಂದ್ರ ಅದು ಹೊರಗೆ ಆಗ್ತದ ವಿನ ಅದು ಜ್ಞಾನಕ್ಕ ಆಗೋದಿಲ್ಲ ಅನ್ನೋ ವಿಚಾರವನ್ನ ಇಲ್ಲಿ ಸಮರ್ಥ ರಾಮದಾಸರು ಹೇಳುವುದೇನೆಂದರೆ ಆತ್ಮರಾಮ ಅಂದ್ರ ನೀವೆಲ್ಲರ ಆತ್ಮ ಸ್ವರೂಪನಿದ್ದೀರಿ, ಅದನ್ನ ನೆನೆಯಿರಿ ಅಂತ. ಇಲ್ಲಿ ವಾಲ್ಮೀಕಿ ಮೊದಲ ಅವನ್ ರತ್ನಾಕರ ಇದ್ದ, ಆಮೇಲೆ ವಾಲ್ಮೀಕಿ ಆದ, ರಾಮ ಅಂತ ನೆನೆಸಾದ ಅಂತ. ಮತ್ತೆ ರಾಮ ಅಂತಂದಾದಂದ್ರ ಆ ಬ್ರಹ್ಮ ಸ್ವರೂಪನೇ ನಾನಿದ್ದೇನೆ ಅನ್ನೋದು ಸೋಹಂಭಾವ. ಆ ಶಿವಸ್ವರೂಪ, ಆ ಬ್ರಹ್ಮ ಸ್ವರೂಪ ನಾನಿದ್ದೇನೆ ಎನ್ನುವುದೇ ರಾಮ ಜಪ. ಇಲ್ಲಿ ಹೊರಗೆಲ್ಲರೂ ರಾಮನಾಮ ಸ್ಮರಣೆ ಮಾಡಿರು, ರಾಮನ ಜಪ ಮಾಡಿರು ಅಂತ ಹೇಳ್ತಾರ ಅಂದ್ರ ಆ ರಮಾದಿಗಳಿಂದ ದೂರವಾಗಿರ್ತಕ್ಕಂಥ ನಿರಾಕಾರ ಸ್ವರೂಪವಾಗಿರ್ತಕ್ಕಂಥ ನಿಶ್ಚಲವಾಗಿರ್ತಕ್ಕಂಥ ಆ ಪರಬ್ರಹ್ಮ ಅಂದ್ರ ಎಲ್ಲ ಬ್ರಹ್ಮಾಂಡಕ್ಕೂ ಆಧಾರವಾಗಿರ್ತಕ್ಕಂಥ ಆ ರಾಮನನ್ನ ಸ್ಮರಿಸ್ರಿ. ಎಲ್ಲರೂ ಅದನ್ನ ಹೇಳ್ತಾರ. ಒಬ್ಬರು ರಾಮ ಅಂತಾರ, ಒಬ್ಬರು ಶಿವೋಹಂ ಸೋಹಂ, ಓಂ ಎಂದು ಕುಟ್ಟಿರಿ, ಸೋಮ್ ಎಂದು ಬೀಸಿರಿ. ಓಂ ಸೋಮ್ ಎರಡು ಅಕ್ಷರವ ತಿಳಿಯಿರಿ, ಇಡೀರಂ ಅಕ್ಷರವ ತಿಳಿ ಇಡಿಯಮ್ಮ ದಾರಿ. ಅಂದ್ರೆ ಓಂಕಾರ ಸ್ವರೂಪನಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪನ ನಾನೇ ಇದ್ದೀನಂತ ತಿಳಿಯಿರಿ. ಆ ಗುಣವನ್ನ ನೀವು ತಿಳಿರಿ, ಆವಾಗ ನಿಮ್ಗೆ ಆ ಸ್ವರೂಪನೇ ತಾನಾಗ್ತದೆ ಅನ್ನೋ ವಿಚಾರವನ್ನ ಇಷ್ಟ ತಿಳಿಸಿದ್ರಪ್ಪ. ಇಲ್ಲಿ ಇತಿ ಶ್ರೀ ದಾಸಬೋಧ ಗುರು ಶಿಷ್ಯ ಸಂವಾದ ಏಕದಶ ದಶಕ್ಕೆ ಮಹಂತ ಲಕ್ಷಣ ನಿರೂಪಣಂ ನಾಮ ಷಷ್ಠಿ ಸಮಾಸ ಈ ಅಧ್ಯಾಯ ಇಲ್ಲಿ ಮುಕ್ತಾಯ ಆಯ್ತರಪ್ಪಾಜಿ. ಎಲ್ಲರಿಗೂ ಶರಣು ಶರಣಾರ್ಥಿಯಪ್ಪ.